ಪ್ರಿಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSP ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ರಾಮನಗರದ ಮಂಜುನಾಥ್ ನಗರದಲ್ಲಿ ಒಂದು ಗೋದ್ರೇಜ್ ಡಬಲ್ ಡೋರ್ ಫ್ರಿಡ್ಜ್ನ ನೋಡೋಕೆ ಬಂದಿದ್ದೆ. ಸೊ ಇದು ನಾನು ಚೆಕ್ ಮಾಡಿದಾಗ ಏನಾಗಿತ್ತಪ್ಪ ಅಂದರೆ, ಕಂಪ್ಲೇಂಟ್ ಏನಪ್ಪ ಅಂದರೆ ಮೇಲ್ಗಡೆ ಓವರ್ ಐಸ್ ಆಗ್ತಾ ಇತ್ತು, ಕೆಳಗಡೆ ಕೋಲ್ಡ್ ಆಗ್ತಾ ಇಲ್ಲ ಅಂತ ಕಸ್ಟಮರ್ ಕಂಪ್ಲೇಂಟು. ಆ್ಯಕ್ಚುಲಿ ಬಂದು ಕೆಳಗಡೆ ಕೋಲ್ಡ್ ಆಗ್ತಾ ಇಲ್ಲ, ರಬ್ಬರ್ ಗ್ಯಾಪ್ ಉಟ್ಕೋತಾ ಇದೆ ಅಂತ ಕಂಪ್ಲೇಂಟ್ ಇತ್ತು. ಸೊ ನಾನು ಬಂದು ರಬ್ಬರ್ನ ನೋಡಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಸರಿ ಮಾಡಿದ್ದೀನಿ. ಸೊ ರಬ್ಬರ್ದೇನು ಅಷ್ಟು ಕಂಪ್ಲೇಂಟ್ ಇಲ್ಲ. ಸೊ ಇಲ್ಲಾಗಿರೋ ಕಂಪ್ಲೇಂಟ್ ಏನಪ್ಪ ಅಂದರೆ ಮೇಲ್ಗಡೆ ಓವರ್ ಐಸ್ ಆಗ್ತಾ ಇದೆ. ಯಾವ ರೀತಿ ಐಸ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಏನು ಪ್ರಾಬ್ಲಮ್ಮು, ಯಾಕೆ ಹಿಂಗಾಗುತ್ತೆ ಅನ್ನೋದನ್ನು ನಾನು ಪೂರ್ತಿ ಸಂಪೂರ್ಣ ಮಾಹಿತಿನ ಈ ಎಪಿಸೋಡ್ನಲ್ಲಿ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಆ ಕಡೆ ಈ ಕಡೆ ಹೇಳಿದೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನು ಕಂಪ್ಲೇಂಟ್ ಅದು, ಯಾಕಾಯಿತು, ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು, ರಿಲೇಷನ್ನು, ಕೊಲೀಗ್ಸು, ಸಂಬಂಧಿಕರಿಗೆ, ಇನ್ನೂ ಅನೇಕರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ. ನಾನು ಕೊಡುವಂಥ ಮಾಹಿತಿ ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸ್ಬೋದು. ಇನ್ನೂ ಹೆಚ್ಚಿನ ಕಂಪ್ಲೇಂಟು ಫ್ರಿಡ್ಜ್ ಬಗ್ಗೆ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಬಗ್ಗೆ ಆಗಿರ್ಬೋದು, ಸೋಲಾರ್ ಬಗ್ಗೆ ಆಗಿರ್ಬೋದು, ವಾಟರ್ ಫಿಲ್ಟ್ರು, ನಿಮ್ಮ ಮನೆಯ ಅನೇಕ ಗೃಹೋಪಯೋಗಿ ವಸ್ತುಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡುವ ಮುಖಾಂತರ ತಿಳಿಸ್ಬೋದು. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ, ಮೊಬೈಲ್ ನಂಬರ್ಗೂ ಕೂಡ ಕರೆ ಮಾಡ್ಬೋದು ಅಂತ ಹೇಳ್ತಾ, ಬನ್ನಿ ತಡ ಮಾಡೋದು ಬೇಡ, ಇದೇನು ಕಂಪ್ಲೇಂಟು ಅಂತ ತಿಳ್ಕೊಳ್ಳೋಣ, ಹಾಗೆ ಸಾಲ್ವ್ ಮಾಡ್ಕೊಡೋಣ. ಓಕೆನಾ ಸರ್? ಇವಾಗ ರಬ್ಬರ್ ಡ್ಯಾಮೇಜ್ ಆಗ್ತಿದೆ, ಮೇಲ್ಗಡೆ ಕೋಲ್ಡ್ ಆಗ್ತಿದೆ, ಕೆಳಗಡೆ ಕೋಲ್ಡ್ ಆಗ್ತಿಲ್ಲ ಅಂತ ನಮ್ಮನ್ನ ಕರೆಸಿದ್ರಿ. ಓಕೆನಾ? ನಾನು ಬಂದಾಗ ಫ್ರಿಡ್ಜ್ ಚೆಕ್ ಮಾಡಿದಾಗ ಫ್ರಿಡ್ಜ್ ಆಲ್ರೆಡಿ ರಿಪೇರಿ ಮಾಡಿಸಿದ್ದಾರೆ. ಓಕೆನಾ? ಆ ಕಡೆ ನೋಡಿ, ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಬನ್ನಿ, ಕಟ್ ಮಾಡ್ಕೋತೀವಿ. ಸೊ ಫ್ರಿಡ್ಜು ಆಲ್ರೆಡಿ ನಿಮಗೆ ರಿಪೇರಿ ಮಾಡಿದ್ದಾರೆ. ಯಾರನ್ನ ಕರೆಸಿದ್ರಿ ಸರ್? ಏನು ಕಂಪ್ಲೇಂಟ್ ಸಾಲ್ವ್ ಮಾಡೋದು? ಕಂಪ್ಲೇಂಟ್ನ ಅವರು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಯಾರೊಬ್ಬರನ್ನ ಕರೆಸಿದ್ವಿ ಸರ್. ಕಂಪ್ನಿಯಿಂದ ಕರೆಸಿದ್ರೆ ಲೋಕಲ್ ಟೆಕ್ನಿಷಿಯನ್ ಕರೆಸಿದ್ವಿ. ಸೊ ಅವ್ರು ಬಂದು ಚೆಕ್ ಮಾಡೋಲ್ಲಿಗಿಂತ ಮುಂಚೆ 2 ದಿನ ಓಪನ್ ಮಾಡಿಡಿ ಅಂತ ಹೇಳಿ ಹೋದ್ರು. ಆಮೇಲೆ ಚೆಕ್ ಮಾಡಿ ಆದ್ಮೇಲೆ ಇದನ್ನೆಲ್ಲ ಮೇಲ್ಗಡೆ ಟಾಪ್ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಲಾಸ್ಟಿಗೆ ಸ್ಟೆಬಿಲೈಸರ್ ಹೋಗಿದೆ, ಕಾಯಿಲ್ ಹೋಗಿದೆ, ಹಾಗೆ ಹೀಗೆ ಅಂತ ಹೇಳಿ ಅದನ್ನ ರೆಡಿ ಮಾಡ್ತೀನಿ ಅಂತ ರೆಡಿ ಮಾಡಿ ಹೋದ್ರು. ಬಟ್ ಅವಾಗ್ಲಿಂದನೂ ಕೂಡ ಸೇಮ್ ಕಂಪ್ಲೇಂಟೇ ಬರ್ತಾ ಇದೆ. ಕೆಳಗಡೆ ಯಾವುದು ಕೂಲ್ ಆಗ್ತಾ ಇಲ್ಲ, ಮೇಲ್ಗಡೆ ಕೋಡ್ ಆಗ್ತಿದೆ, ಕೆಳಗಡೆ ಕೋಡ್ ಆಗ್ತಾ ಇಲ್ಲ. ಓಕೆ ಸರ್, ಆಯಿತು. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಟೆಕ್ನಿಷಿಯನ್ ಬಂದಿದ್ರು, ಇಲ್ಲೇ ಲೋಕಲ್ ಟೆಕ್ನಿಷಿಯನ್ನೇ ಕರೆಸಿದ್ದು, ಗೋದ್ರೇಜ್ ಕಂಪನಿ ಟೆಕ್ನಿಷಿಯನ್ ಕರೆಸಿರಲಿಲ್ಲ, ಇಲ್ಲೇ ಹತ್ತಿರದ ಲೋಕಲ್ ಟೆಕ್ನಿಷಿಯನ್ನ ಕರೆಸಿದ್ದು ಅಂತ ಹೇಳಿದ್ರು. ಲೋಕಲ್ ಟೆಕ್ನಿಷಿಯನ್ ಬಂದು ಸ್ಟೆಪ್ಲೈಸರ್ ಹೋಗಿದೆ ಅಂತ ಸ್ಟೆಪ್ಲೈಸರ್ ತೆಗೆದಾಕಿದ್ದಾರೆ, ಯಾವುದೋ ಕಾಯಿಲ್ ಹೋಗಿದೆ ಅಂತ ಕಾಯಿಲ್ ತೆಗೆದಾಕಿದ್ದಾರೆ. ಬಟ್ ಇವ್ರ ಪ್ರಾಬ್ಲಮ್ ಏನು, ಮೇಲ್ಗಡೆ ಓವರ್ ಐಸ್ ಆಗ್ತಿದೆ, ಕೆಳಗಡೆ ಕೋಡ್ ಆಗ್ತಿಲ್ಲ. ಏನೇ ಇಟ್ಟರು ಕೆಳಗಡೆ ಹಾಳಾಗುತ್ತೆ ಅಂತ ಅಲ್ವಾ ಸರ್? ನಿಮ್ಮ ಪ್ರಾಬ್ಲಮ್ಮೇ ಅದು. ಆ ಪ್ರಾಬ್ಲಮ್ನ ಸಾಲ್ವ್ನೇ ಮಾಡಿಲ್ವಂತೆ. ಸೊ ಯಾವ ಮಟ್ಟಿಗೆ ಐಸ್ ಆಗಿದೆ ವೀಕ್ಷಕರೇ, ಹಾಗಾದರೆ ನೋಡೋಣಲ್ವಾ? ನೋಡಿ, ನಾನು ತುಂಬ 7 ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ. ಸ್ಕ್ರೂ ಡ್ರೈವರಲ್ಲಿ ಹೊಡೆದು ಈ ಐಸ್ನ ತೆಗೆದಿದ್ದೀನಿ. ಸೊ ಈ ಭಾಗದಲ್ಲಿ, ಕೆಳಗಡೆ ಭಾಗದಲ್ಲಿ ಯಾವುದೇ ಫ್ರಿಜ್ಜಲ್ಲಿ ಐಸ್ ಕಟ್ಟಲ್ಲ. ಸೊ ಒಳಗಡೆ ಕಟ್ಟುತ್ತೆ, ಒಳಗಡೆ ಕಟ್ಟಿ ಒಂದು ಪ್ಯಾನ್ ಮೋಟ್ರ್ ಇರುತ್ತೆ. ಆ ಪ್ಯಾನ್ ಮೋಟ್ರು ರೊಟೇಟ್ ಆಗುವ ಮೂಲಕ ಕೆಳಗಡೆ ಡೋರ್ಗೆ ಗಾಳಿನ ಕಳಿಸ್ಕೊಡುತ್ತೆ. ಆ ಒಳಗಡೆ ಐಸ್ ಬ್ಲಾಕ್ ಆದಾಗ ಕೆಳಗಡೆ ಆ ಪ್ಯಾನ್ ಗಾಳಿ ಏನು ಹೋಗುತ್ತಲ್ಲ, ಕೋಲ್ಡ್ ಗಾಳಿ, ಆ ಕಂಪಾರ್ಟ್ಮೆಂಟ್ ಲಾಕ್ ಆಗಿರುತ್ತೆ, ಹಂಗಾಗಿ ಕೆಳಗಡೆ ಕೋಲ್ಡ್ ಆಗ್ತಾ ಇರಲ್ಲ. ಸೊ ಇದು ಓವರ್ ಐಸ್ ಆಗುತ್ತೆ, ಇಲ್ಲೇ ಎಲ್ಲ ಮುಚ್ಕೊಂಡಿರೋದ್ರಿಂದ ಆ ಪ್ಯಾನ್ ಗಾಳಿ ಕೆಳಗಡೆಗೆ ಹೋಗಲ್ಲ, ಆವಾಗ ಕೆಳಗಡೆ ಕಂಪಾರ್ಟ್ಮೆಂಟು ಕೋಲ್ಡ್ ಆಗಲ್ಲ. ಸೊ ಮೇಲ್ಗಡೆ ನಾವು ಓವರ್ ಐಸ್ ಪ್ರಾಬ್ಲಮ್ ಅಂತ ಕರಿತೀವಿ ಇದನ್ನ. ಓವರ್ ಐಸ್ ಆದರೆ ಕೆಳಗಡೆ ಕೋಲ್ಡ್ ಆಗಲ್ಲ. ಸೊ ಇದ್ರೊಳಗಡೆ ಮಾಮೂಲಿ ಐಸ್ ಎಲ್ಲ ಕಟ್ಕೊಂಡಿರುತ್ತೆ. ತುಂಬ ಜನಕ್ಕೆ ಗೊತ್ತು, ತುಂಬ ಜನ ಮನೇಲಿ ಫ್ರಿಡ್ಜ್ ಇಟ್ಕೊಂಡಿದ್ದೀರಾ, ಟೆಕ್ನಿಷಿಯನ್ಗಳು ಬಂದು ತೋರಿಸಿರ್ತಾರೆ, ಬಿಸಿನೀರು ಹಾಕಿ ಐಸ್ ಎಲ್ಲ ಕರಗಿಸಿರ್ತಾರೆ. ಸೊ ಈ ರೀತಿ ಮಾಡಿ ಅದಕ್ಕೆ ಏನು ಐಟಮ್ ಬೇಕೋ ಐಟಮ್ ಹಾಕಿರ್ತಾರೆ. ಬಟ್ ಒಳಗಡೆ ಈ ಕಬೋರ್ಡ್ ಏನಿದೆಯಲ್ಲ, ಈ ಕಬೋರ್ಡ್ಗೆ ಆ ಕಡೆ ಈ ಕಡೆ 2 ಸ್ಕ್ರೂ ಕೊಟ್ಟಿದ್ದಾನೆ. ಆ ಕಬೋರ್ಡ್ನ ಓಪನ್ ಮಾಡಿದ್ರೆ ಒಳಗಡೆ ಸಾಮಾನ್ಯ ಐಸ್ ಕಟ್ಟೋದು, ಏನಾದ್ರು ತೊಂದರೆ ಆದಾಗ ಓವರ್ ಐಸ್ ಕಟ್ಟೋ ಸಾಮಾನ್ಯ. ಆದರೆ ಬಟ್ ಟೆಕ್ನಿಷಿಯನ್ ಬಂದು ಸಾಲ್ವ್ ಮಾಡ್ದೇ ಹೋಗಿರೋದ್ರಿಂದ, ಸೊ ಇವ್ರಿಗೂ ಯಾರು ಟೆಕ್ನಿಷಿಯನ್ ಗೊತ್ತಿಲ್ಲದೆ ಇರೋದ್ರಿಂದ, ಇವರು ಪಾಪ ಟೆಕ್ನಿಷಿಯನ್ ಆಲ್ರೆಡಿ ಕರೆಸಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಇವ್ರಿಗೂ ಕೂಡ ಟೆನ್ಷನ್ ಆಗಿ ಹಾಗೆ ಬಿಟ್ಟಿರೋದ್ರಿಂದ ಈ ಜಾಗದಲ್ಲೆಲ್ಲ ಓವರ್ ಐಸ್ ಆಗಿಬಿಟ್ಟಿದೆ. ಸೊ ನೋಡ್ಬೋದು ಯಾವ ರೀತಿ ಇದೆ. ಸೊ ಯಾರಿಗಾದ್ರೂ ಕಲ್ಸಕ್ರೆ ಅಂತ ಕೊಟ್ಟರು ತಿನ್ಕೋತಾರೆ ಇದನ್ನು. ಐಸ್ ಅಂತ ಗೊತ್ತಾಗೋದಿಲ್ಲ, ಒಳ್ಳೆ ಕಲ್ಸಕ್ರೆ ಇದ್ದಂಗೆ ಐತೆ, ಆ ಟೈಪಲ್ಲಿ ಐಸ್ ಕಟ್ಟಿದೆ. ಹಾಂ ನೋಡಿ, ಈಗ ನೆಕ್ಸ್ಟು ನಾನು ಇವ್ರಿಗೆ ಒಂದು 2 ಡೇಸು ಆಫ್ ಮಾಡಿಡಿ ಅಂತ ಹೇಳಿದ್ದೀನಿ. 2 ಡೇಸ್ ಆದಮೇಲೆ ಒಂದು ಬಯೋಮೆಟಲ್ ಸೆನ್ಸರ್ ಅಂತ ಬರುತ್ತೆ, ಅದನ್ನು ಚೆಕ್ ಮಾಡಬೇಕು. ಇದರೊಳಗಡೆ ಇನ್ನೊಂದು ಹೀಟರ್ ಅಂತ ಇರುತ್ತೆ, ಹೀಟರ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ಈಗ ಸದ್ಯಕ್ಕೆ ಇಲ್ಲೆಲ್ಲ ಐಸ್ ಕಟ್ಟಿ ಬ್ಲಾಕ್ ಆಗಿರೋದ್ರಿಂದ ಪ್ಯಾನ್ ಮೋಟ್ರ್ ಹತ್ರ ಐಸ್ ಕಟ್ಟಿರ್ಬೋದೇನೋ. ಸೊ ನನಗೂ ಗೊತ್ತಾಗ್ತಾ ಇಲ್ಲ, ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಐಸ್ ಎಲ್ಲ ಕರಗಾದ್ಮೇಲೆ, ಓಪನ್ ಮಾಡಾದ್ಮೇಲೆ ಪ್ಯಾನ್ ಮೋಟ್ರ್ ರನ್ನಿಂಗಲ್ಲಿ ಇದೆಯಾ ಇಲ್ವಾ ಅಂತ ಆಮೇಲೆ ತಿಳ್ಕೊಬೇಕು. ಸೊ
ಪ್ಯಾನ್ ಮೋಟ್ರ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಮೊದಲನೇದು ಬಂದು ಪ್ಯಾನ್ ಮೋಟ್ರ್ ಕರೆಕ್ಟಾಗಿದೆ ಚೆಕ್ ಮಾಡ್ಕೋಬೇಕು, ಬಯೋಮೆಟಲ್ ಸೆನ್ಸರ್ ಕರೆಕ್ಟಾಗಿದೆ ಚೆಕ್ ಮಾಡ್ಕೋಬೇಕು, ನೆಕ್ಸ್ಟು ಹೀಟ್ರ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಸೊ